ಎಲ್ಲರಿಗೂ ನಮಸ್ಕಾರ. ಇವತ್ತು ಸಿಂಪಲ್ಲಾಗಿ ಹೋಳಿಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಅಳತೆ ಪ್ರಕಾರ ಹೊಸಬರಾದರೂ ಕೂಡ ತುಂಬ ಪರ್ಫೆಕ್ಟಾಗಿ ಹೋಳಿಗೆಗಳನ್ನು ಮಾಡಬಹುದು. ಮಿಕ್ಸರಲ್ಲಿ ಮಾಡೋದಕ್ಕಿಂತ ಈ ಥರ ಕಲ್ಲಲ್ಲಿ ರುಬ್ಬಿ ಮಾಡಿದರೆ ತುಂಬ ಟೇಸ್ಟಾಗಿ ಬರುತ್ತೆ. ಅದು ಹೋಳಿಗೆ ಇರ್ಬೋದು, ಬೇರೆ ಆಗಿರ್ಬೋದು. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಕಡಲೆಬೇಳೆ ತೊಗೊಳ್ತಾ ಇದ್ದೀನಿ. ಅಳತೆ ಮಾಡಿದರೆ 2 ಗ್ಲಾಸ್ ಅಷ್ಟು ಆಗಿತ್ತು. 2 ಗ್ಲಾಸ್ ಕಡಲೆಬೇಳೆಗೆ 3 ಗ್ಲಾಸ್ ನೀರು ಹಾಕಬೇಕಾಗತ್ತೆ. ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ, ಅಂದರೆ ಬೇಗ ಆಗುತ್ತೆ ಅಂತ. 3 ಗ್ಲಾಸ್ ನೀರು ಹಾಕಿದ ಮೇಲೆ ಮೆಜರ್ಮೆಂಟ್ ತೋರಿಸ್ತೀನಿ. ಇದನ್ನೇ ನೀವು ಫಾಲೋ ಮಾಡಬೇಕಾಗುತ್ತೆ. ಅನ್ನ ಏನು ಮಾಡ್ತೀವಲ್ಲ ಅದೇ ರೀತಿ 2 ಇಂಚು ನೀರು ನಿಲ್ಲಬೇಕು. ಆ ಬೇಳೆ ಕಾಳುಗಳನ್ನು ಹಾಕಿದ ಮೇಲೆ ಈ ಥರ 2 ಇಂಚು ನೀರು ಅದ್ರ ಮೇಲೆ ನಿಲ್ಲಬೇಕಾಗುತ್ತೆ. ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ನೀರು ಹಾಕಿದ್ದೇನೆ, ಕರೆಕ್ಟಾಗಿ ಬಂದಿತ್ತು. ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಅಡುಗೆ ಮಾಡೋ ಎಣ್ಣೆನ ಸ್ವಲ್ಪ ಹಾಕ್ಕೊಳ್ಳಿ. 6 ವಿಜಿಲ್ ಕೂಗಿಸಿದೆ ನಾನು, ಕರೆಕ್ಟಾಗಿ ಬಂದಿತ್ತು. 5 ಅಥವಾ 6 ಆದರೆ ಕರೆಕ್ಟಾಗಿ ಬರುತ್ತೆ. ಜಾಸ್ತಿ ವಿಜಿಲ್ ಹಾಕೋದಕ್ಕೆ ಹೋಗಬೇಡಿ, ಮತ್ತು ಅಳಗ್ ಥರ ಆಗಿ ಉಣ್ಗ ಬರೋದಿಲ್ಲ. ಸ್ವಲ್ಪ ಇಷ್ಟು ನಾ ತೋರಿಸ್ತಾ ಇದ್ದೀನಲ್ಲ, ಈ ಥರ ಸ್ವಲ್ಪ ಗಟ್ಟಿ ಥರನೇ ಇರಬೇಕದು. ಅತಿಯಾಗಿ ಕುದಿಯೋದು ಕೂಡ ಬೇಡ ಅದು. ಇವಾಗ ಅದರಲ್ಲಿರುವಂಥ ಕಟ್ಟನ್ನು ತೆಗಿತಾ ಇದ್ದೀನಿ. ನೀರಿನ ಅಂಶ ಏನಿದೆಲ್ಲ ಅದನ್ನ ತಗೊಳ್ಳೋಣ, ಕಟ್ಟು ಸಾರು ಮಾಡೋಣ, ಹೋಳಿಗೆ ಸಾರನ್ನು. ಹೋಳಿಗೆ ಸಾರು ರೆಸಿಪಿನೂ ಕೂಡ ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. 2 ಗ್ಲಾಸ್ ಬೇಳೆಗೆ 1.5 ಗ್ಲಾಸಷ್ಟು ಸಕ್ಕರೆ ಆದರೆ ಸಾಕಾಗುತ್ತೆ, ಅಥವಾ ಬೆಲ್ಲನಾದರೂ ಹಾಕ್ಕೋಬೋದು ನೀವು. ಸ್ವಲ್ಪ ಯಾಲಕ್ಕಿ ಕೂಡ ಇವಾಗಲೇ ಹಾಕ್ಕೊಳ್ಳಿ. ತೊಗರಿಬೇಳೆಯಿಂದ ಕೂಡ ಹೋಳಿಗೆಗಳನ್ನು ಮಾಡೋಣ. ನೆಕ್ಸ್ಟ್ ಟೈಮ್ ತೊಗರಿಬೇಳೆ ಹೋಳಿಗೆ ಬೆಲ್ಲ ಹಾಕಿ ತೋರಿಸ್ತೇನೆ. ಇವಾಗ ಇದನ್ನು ಮತ್ತೆ ಒಲೆ ಮೇಲೆ ಇಡೋಣ. ಸ್ವಲ್ಪ ಕುದ್ಕೊಳ್ಳಿ, ಇದು ಕುದಿಬೇಕಾಗುತ್ತೆ. 3 ನಿಮಿಷ ಅಥವಾ 4 ನಿಮಿಷ. ಸ್ವಲ್ಪ ಕೈ ಆಡಿಸ್ತಾ ಇರಿ, ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಆ ಸಕ್ಕರೆ ಆ ಬೇಳೆ ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಒಂದು ಒಳ್ಳೆ ಘಮ ಕೊಡುತ್ತೆ ಅದು. ನಂತರ ತಣ್ಣಗಾದ್ಮೇಲೆ ರುಬ್ಕೊಳ್ಳೋದು ಅಷ್ಟೇ. ಇದು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಈ ಕಡೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಮೈದಾ ಹಿಟ್ಟನ್ನು ತೊಗೊಳ್ಳಿ. ಸ್ವಲ್ಪ ಚಿರೋಟೆ ರವೆ ಬೇಕಿದ್ದರೆ ಹಾಕ್ಕೋಬಹುದಾ. ನಾನು ಮೈದಾ ಹಿಟ್ಟು ಮಾತ್ರ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಉಪ್ಪು ಹಾಕೋದೇನು ಬೇಡ, ಹಾಗೇ ಇದನ್ನು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ಥರ ಬೇಡ, ಸ್ವಲ್ಪ ಮೆತ್ತಗೆ ಇರಲಿ ಇದು. ಈ ಥರ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಕಲಿಸಿಡ್ತಾ ಇದ್ದೀನಿ. ಸ್ವಲ್ಪ ಮೈದಾ ಹಿಟ್ಟು ಈ ಥರ ಕಲಿಸಿದ್ದೀನಿ. ಇದರಷ್ಟೇ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಕಲಿಸಿದ್ದೆ ನಾನು. 2 ಹೋಳಿಗೆಗಳನ್ನು ಮಾಡಿದ್ದೆ ನೋಡಿ. ಈ ಥರ ಆಗಿದೆ ಇದು. ಈ ಒಂದು ಬೇಳೆ ಇವಾಗ ಇದನ್ನು ರುಬ್ಕೊಳ್ಳೋಣ. ಮಿಕ್ಸರಲ್ಲಿ ಮಾಡ್ಕೋಬಹುದು. ಇದರಷ್ಟು ಚೆನ್ನಾಗಿ ನನಗಿಷ್ಟ ಆಗಲ್ಲ ಮಿಕ್ಸರಲ್ಲಿ ಹಾಕಿದ್ದು. ಒಂದೇ ಸಲನೇ ಒಂದು 10 ನಿಮಿಷದಲ್ಲಿ ರೆಡಿ ಆಗಿತ್ತು ಇದು ಅಷ್ಟೇ. ಈ ಥರ ರುಬ್ಬೋ ಕಲ್ಲುಗಳೇನು ಇವಾಗ ಎಲ್ಲ ಕಡೆನೂ ಸಿಗುತ್ತಲ್ಲ, ನೀವು ಕೂಡ ತೊಗೋಬಹುದು. ತುಂಬ ಸಾಫ್ಟಾಗಿ ಹೋಳಿಗೆಗಳು ಬರಬೇಕಂದ್ರೆ ತುಂಬ ಸಾಫ್ಟಾಗಿಯೇ ರುಬ್ಬಬೇಕಾಗುತ್ತೆ ಇದನ್ನು. ಈ ಉಣ್ಣ ಅಂತ ಕರಿತೀವಿ. ಇದು ಬೇಳೆಯನ್ನು ಸಾಫ್ಟಾಗಿ ಬೆಂದ ನಂತರ ನಾನೇನು ಹೇಳಿದ್ನಲ್ಲ ಅದೇ ಥರನ ಮಾಡ್ಕೊಳ್ರಿ. ಆನಂತರ ನೈಸಾಗಿ ರುಬ್ಕೋಬೇಕಾಗುತ್ತೆ. ಮಿಕ್ಸರಲ್ಲೂ ಕೂಡ ಮಾಡ್ಕೊಳ್ಳಿ, ಆದರೆ ಬೇಳೆಗಳು ತರಿ ಇರಬಾರ್ದು, ತುಂಬ ಫೈನಾಗಿ ಇರಬೇಕು. ಮುಟ್ಟಿದರೆ ಸಾಫ್ಟಾಗಿರಬೇಕು. ಸಾಫ್ಟ್ ಆದಂಥ ಹೋಳಿಗೆಗಳು ಬರ್ತವೆ ನೋಡಿ. ಹೂರ್ಣ ರೆಡಿಯಾಗಿತ್ತು. ಇವಾಗ ಈ ಹೂರ್ಣ ಏನಿದೆಯಲ್ಲ ಗಟ್ಟಿ ಥರ ಬಂದರೆ ಹೋಳಿಗೆಗಳು ಕೂಡ ಗಟ್ಟಿ ಥರನೇ ಬರುತ್ತೆ. ಇದು ಸಾಫ್ಟಾಗಿದ್ದರೆ ಕರೆಕ್ಟಾಗಿ ಸಾಫ್ಟಾಗಿ ಹೋಳಿಗೆಗಳು ಬರ್ತವೆ. ಈ ಹೂರ್ಣ ಏನು ರೆಡಿ ಮಾಡ್ಕೊತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೋಳಿಗೆಯ ಟೇಸ್ಟು ಮತ್ತು ಅದನ್ನು ಮಾಡುವ ರೀತಿ. ಈಗ ನಾನು ಹೇಳಿದ ಮೆಜರ್ಮೆಂಟ್ ಕರೆಕ್ಟಾಗಿದೆ, ಅದನ್ನೇ ಫಾಲೋ ಮಾಡ್ಕೊಳ್ಳಿ. ಕರೆಕ್ಟಾಗಿಯೇ ಬರುತ್ತೆ ಅದು. ಈ ಥರ ಇನ್ನೊಂದು ಸಲ ಕಲಿಸ್ಕೊಳ್ಳಿ. ಈ ಕಣಕ ಅಂತಾರೆ, ಇದಕ್ಕೆ ಕಣಕ, ಅದಕ್ಕೆ ಹುಣಗ ಅಂತಾರೆ. ಒಂದು ಪ್ಲಾಸ್ಟಿಕ್ ಸೀಟ್ ಮೇಲೆ ಲಟ್ಟಿಸ್ಕೊಳ್ಳಿ, ಚೆನ್ನಾಗಿ ಬರ್ತವೆ. ಇನ್ನೇನು ಸಾಲು ಹಬ್ಬ ಬರ್ತವೆ. ಈ ಹೋಳಿಗೆಗಳನ್ನು ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಮಾಡೋಕ್ಕೆ ಬರ್ತಾ ಇರಲ್ಲ ಅಂಥವ್ರು ಈ ನನ್ನ ಚಾನಲನ್ನು ಫಾಲೋ ಮಾಡಿ. ಹೊಸೊಬ್ಬರಿಗೆ ತುಂಬ ಹೆಲ್ಪ್ ಆಗ್ತವೆ.
ನಾನು ಮೆಜರ್ಮೆಂಟ್ ಪ್ರಕಾರನೇ ಹೇಳ್ಕೊಡ್ತೀನಿ, ಅಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಇಷ್ಟೇ ಸಿಂಪಲ್. ಆ ಹುಣ್ಣವನ್ನು ರೌಂಡ್ಗೆ ಮಾಡಿ ಹುಣಗದೊಳಗಿಟ್ಟು ಈ ಥರ ಮಾಡ್ಕೊಳ್ಳೋದು. ರೌಂಡ್ಗೆ ಮಾಡಿ ಕೈಯಿಂದಾದರೂ ಮಾಡ್ಕೋಬೋದಾ, ಈ ಅಗಲವಾಗಿ ಹೋಳ್ಗೆ ಸೇಪ್ಗೆ ಕೈಯಿಂದಾದರೂ ಮಾಡ್ಕೋಬೋದು, ಅಥವಾ ಈ ಲತ್ತಣಿಗೆ ಸಹಾಯದಿಂದ ಈ ಥರನಾದರೂ ಮಾಡ್ಕೋಬೋದು. ರುಚಿಯಾದ ಘಮಘಮಿಸುವ ಹೋಳಿಗೆ ಎಷ್ಟು ದೊಡ್ಡದು ಬೇಕಿದ್ದರೂ ಮಾಡ್ಬೋದು. ಆದರೆ ಈ ಹೂರಣ ಮಾತ್ರ ತುಂಬ ಸಾಫ್ಟಾಗಿ ರುಬ್ಕೋಬೇಕಾಗತ್ತೆ. ಸ್ವಲ್ಪ ರವೆ ಥರ ನುಚ್ಚು ಥರ ಇತ್ತು ಅಂದರೆ ಈ ಥರ ದೊಡ್ಡ ದೊಡ್ಡ ಹೋಳಿಗೆಗಳು ಬರೋದಿಲ್ಲ. ಸಾಫ್ಟಾಗಿ ನೈಸಾಗಿ ಇತ್ತಂದರೆ ದೊಡ್ಡ ದೊಡ್ಡ ಹೋಳಿಗೆಗಳನ್ನು ಮಾಡ್ಬೋದು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಹೋಳಿಗೆಗಳನ್ನು ಲಟ್ಟಿಸ್ಬೋದು. ತುಂಬ ಚೆನ್ನಾಗಿ ಬರ್ತವೆ, ಕಲರ್ ಕೂಡ ಅಷ್ಟೇ ಚೆನ್ನಾಗಿರುತ್ತವೆ. ಈ ಒಂದು ಮೈದಾ ಹಿಟ್ಟು ಗೋಧಿ ಹಿಟ್ಟಿಗೆ ಅರಿಶಿನ ಹಾಕಿದ್ರೆ ಹಾಕ್ಬೋದು, ಇಲ್ಲದೆ ಹೋದರೆ ಏನು ಬೇಡ. ಈ ಥರ ತೊಗೊಂಡು ಹಂಚ ಮೇಲೆ ಹಾಕ್ಕೊಳ್ಳಿ ಅಷ್ಟೇ. ಈ ಬಿಸಿ ಆಗಿರುವಂಥ ಹಂಚ ಮೇಲೆ ಹಾಕ್ಕೊಳ್ಳಿ. ಗ್ಯಾಸನ್ನು ಹೈಯಾಗಿ ಇಡೋದಕ್ಕೆ ಹೋಗ್ಬೇಡಿ, ಸ್ಲೋ ಆಗಿ ಇಟ್ಕೊಳ್ಳಿ. ಮೊದಲು ಜೋರಾಗಿಟ್ಟು ಹಂಚನ್ನು ಕಾಯಿಸ್ಕೊಳ್ಳಿ, ನಂತರ ಸ್ಲೋ ಆಗಿ ಇಟ್ಬಿಡಿ, ಅಂದರೆ ಚೆನ್ನಾಗಿ ಬರ್ತವೆ. ನೋಡ್ತಾ ಇದ್ರೇ ಮಸ್ತ್ ಚೆನ್ನಾಗಿ ತಿನ್ಬೋದಲ್ವ. ಈ ಹೋಳಿಗೆ ಜೊತೆಗೆ ಬದನೇಕಾಯಿ ಪಲ್ಯ, ಸಂಡಿಗೆ, ಹಪ್ಪಳ, ತುಪ್ಪ ಇದ್ದುಬಿಟ್ರೆ ಮತ್ತೇನು ಬೇಕು. ಕೆಲವೊಬ್ಬರು ಹಾಲು ಕೂಡ ಹಾಕ್ಕೊಂಡು ಊಟ ಮಾಡ್ತಾರೆ. ಈ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್, ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ನೀವು. ಸ್ವಲ್ಪ ಪ್ರೆಶಿಂಗ್ ಮಾಡಿ ತಗೊಳ್ಳಿ, ಅಂದರೆ ಸಂಪೂರ್ಣವಾಗಿ ಬೆನೀತದೆ ಅದು. ಇಷ್ಟೇ ರೀ, ಇದು ಗೋಧಿ ಹಿಟ್ಟಿಂದ ಮಾಡಿದ್ದು. ಕಲರ್ ಗೊತ್ತಾಗ್ತಾ ಇರ್ಬೋದು. ನಿಮ್ಗೆ ಯಾವ ಥರ ಅಡುಗೆಗಳು ಬೇಕು ನಮ್ಮ ಉತ್ತರ ಕರ್ನಾಟಕದ್ದು ಅಂತ ನನ್ನ ಕಾಮೆಂಟಲ್ಲಿ ತಿಳಿಸಿ. ನಾನು ಖಂಡಿತ ಅದನ್ನು ಮಾಡಿ ನಿಮಗೆ ಆ ವಿಡಿಯೋ ಹಾಕ್ತೇನೆ. ಇಷ್ಟೊತ್ತು ನನ್ನ ವಿಡಿಯೋಗಳನ್ನು ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.